ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಫುಲ್ ಕ್ಲೀನಿಂಗ್ ವಿಡಿಯೋನ ಹಾಕಿದ್ದೀನಿ. ಸೊ ದೀಪಾವಳಿ ಹಬ್ಬ ಆಯುಧ ಪೂಜೆ ಬಂತು ಅಂತಂದರೆ ಕೆಲವೊಂದಷ್ಟು ಜನಗಳು ದೀಪಾವಳಿನಲ್ಲಿ ಆಯುಧ ಪೂಜೆ ಅಂತಂದರೆ ಮನೆಯಲ್ಲಿರುವಂತಹದಷ್ಟು ಎಲ್ಲ ಆಯುಧಗಳೇನಿರುತ್ತೆ, ಎಲೆಕ್ಟ್ರಾನಿಕ್ಸು ಮತ್ತು ಅಡುಗೆ ಮನೆಯಲ್ಲಿರುವಂತಹ ಚಾಕು, ಈಳ್ಗೆ ಮಣೆ, ಪ್ರತಿಯೊಂದು ಸೈಕಲ್ಲು, ಬೈಕು, ಕಾರು ಇದಕ್ಕೆಲ್ಲ ಮಾಡ್ತಾಯಿರ್ತಾರೆ. ಸೊ ನಮಗೆ ಆಯುಧ ಪೂಜೆನಲ್ಲಿ ಮಾಡೋದಕ್ಕಾಗಿರಲಿಲ್ಲ, ಹಾಗಾಗಿ ದೀಪಾವಳಿನಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಮಗಳಿಗೆ ಇವತ್ತು ಫುಲ್ ಸ್ನಾನ ಎಲ್ಲ ಮಾಡಿಸಿ ಕೂರಿಸಿದ್ದೀನಿ. ಒಂದು ಪೂಜೆ ಮಾಡ್ತಾ ಇರೋದು ಮಂಗಳವಾರ, ಸೊ ಹಾಗಾಗಿ ಸೋಮವಾರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ಬಂದು ಮೊದಲನೇದಾಗಿ ವಾಷಿಂಗ್ ಮಿಷಿನ್ನ ಟಪ್ ಕ್ಲೀನಿಂಗಿಗೆ ಹಾಕ್ಬಿಟ್ಟಿದ್ದೀನಿ. ಒಂದು ಶಾರ್ಟ್ಸ್ ಇದೆ, ಅದರಲ್ಲಿ ತೋರಿಸಿದ್ದೀನಿ ಏನೆಲ್ಲ ಹಾಕಿದ್ರೆ ಬೆರಟೆಲ್ಲ ಫುಲ್ ಕ್ಲಿಯರಾಗಿ ಹೋಗುತ್ತೆ ಅಂತ ಹೇಳಿ. ಲಾಸ್ಟ್ವರೆಗೂ ಈ ವಿಡಿಯೋನ ಯಾರು ನೋಡ್ತೀರೋ ಅವರಿಗೆ ಡೀಟೇಲ್ಡಾಗಿ ಗೊತ್ತಾಗುತ್ತೆ ವಾಷಿಂಗ್ ಮಿಷಿನ್ ಎಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಫುಲ್ ಇಡೀ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಎಲ್ಲ ಎಲೆಕ್ಟ್ರಾನಿಕ್ಸ್ನೂ ಕೂಡ ಕ್ಲೀನ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಧೂಳೆಲ್ಲ ಇರುತ್ತೆ ಅಲ್ವಾ, ನೀಟಾಗಿ ಹಾಗೆ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕೊಲಿನ ತೊಗೊಂಡಿದ್ದೀನಿ. ಕೊಲಿನ್ಗೆ ಸ್ವಲ್ಪ ನೀರು ಹಾಕಿ ಕೊಲಿನು ಮತ್ತು ಇದು ರೆಡ್ ಹಾರ್ಪಿಕ್ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಒರೆಸ್ತೀನಿ. ಇದಕ್ಕೆ ಮಾತ್ರ ಏನು ಈ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಇದೆ, ಅದಕ್ಕೆ ಮಾತ್ರ ಡೈರೆಕ್ಟಾಗಿ ಕೊಲಿನ ಹಾಕಿ ಈ ರೀತಿಯಾಗಿ ಒರೆಸ್ಕೊತಾ ಇದ್ದೀನಿ. ಮುಂಚೆ ಎಲ್ಲ ಒರೆಸಿದ್ದೀನಲ್ವ, ಸೊ ಹಾಗಾಗಿ ಕೈಯಲ್ಲೆಲ್ಲ ಮುಟ್ಟಿ ನನ್ನ ಮಗಳು ಈ ಸ್ಕ್ರೀನೆಲ್ಲ ಮುಟ್ಟಿರ್ತಾಳೆ ಅಂತ ಹೇಳ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಏನಾದರೂ ಪೂಜೆ ಮಾಡುವಂತಹ ಟೈಮಲ್ಲಿ ಹೆವಿ ಕೆಲಸಗಳಿರುತ್ತೆ, ಬೇಗ ಆಗಬೇಕು ಅಂತ ಇರುತ್ತೆ. ಸೊ ಎಲ್ಲ ಕೆಲಸಗಳನ್ನೂ ಒಂದೇ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ನಾನು ಒಂದೊಂದು ದಿನ ಒಂದೊಂದು ಅಂತ ಹೇಳಿ ಸೆಗ್ರಿಗೇಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆಯೇ ಕೆಲಸ ಮಾಡ್ಕೊಳ್ಳೋದು ಕೂಡ ಒಂದೇ ದಿನ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಈ ಫ್ರಿಡ್ಜ್ ಕತೆ ಹೇಳಬೇಕು ಅಂತಂದರೆ, ಈ ಫ್ರಿಡ್ಜನ್ನು ನಾವು ಮದುವೆ ಆಗಿರೋ ಹೊಸದರಲ್ಲಿ ನಾವು ಫಸ್ಟ್ ತೊಗೊಂಡಿರೋದು ಬೈಕು, ಸೆಕೆಂಡ್ ತೊಗೊಂಡಿದ್ದು ಈ ಫ್ರಿಡ್ಜು. ನಮ್ಮ ಮನೆಯಲ್ಲಿ ಮೊದಲನೇ ಬಾರಿಗೆ ಇದ್ದಂತಹ ವಾಟರ್ ಬಾಟಲ್ ಮೇಲ್ಗಡೆ ಏನಿದೆ ಫಿಲ್ಟರ್ ಬಾಟಲು ಅದೇ ಇದ್ದಿದ್ದು. ಸೊ ಇದುವರೆಗೂ ಕೂಡ ಚೇಂಜ್ ಮಾಡಿಲ್ಲ. ಆಲ್ರೆಡಿ ಒಂದು 9 ಇಯರ್ಸ್ ಆಗೋಗ್ಬಿಡುತ್ತೆ. ಸೊ ಇವಾಗ ಫ್ರಿಡ್ಜ್ಗೂ ಕೂಡ ಒಂದು 8 ಇಯರ್ಸ್ ಆಗಿದೆ. 1 ವರ್ಷಕ್ಕೂ ಮುಂಚೆನೇ ಒಳಗಡೆನೇ ತೊಗೊಂಡಿದ್ವಿ. ಸೊ ಒಂದು 8:30-9 ಅಂತ ಅನ್ಕೋಬಹುದು. ಇವಾಗ ಮಿಕ್ಸಿನ ಕ್ಲೀನ್ ಮಾಡೋಣ ಅಂತ ಬಂದೆ. ಈ ಮಿಕ್ಸಿ ಕತೆ ಹೇಳಬೇಕು ಅಂತಂದರೆ, ಮುಂಚೆ ನಮ್ಮ ಮನೇಲಿ ಒಂದು ಮಿಕ್ಸಿ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಅಂದರೆ ಏನು ಅಂದರೆ ಜಾರ್ಗಳೆಲ್ಲ ಹೋಗಿರುತ್ತಲ್ಲ, ಅದು ಸ್ಟ್ರಕ್ ಆಗಿರ್ತವೆ ಕೆಲವೊಂದು ಟೈಮಲ್ಲಿ. ಆಗ ಮಿಕ್ಸಿಗೆ ಹಾಕಿದ ತಕ್ಷಣವೇ ಜೋರು ಸೌಂಡು ಡ್ರರ್ ಅಂತ ಬಂದುಬಿಟ್ಟಿರೋದು. ಆವಾಗ ನನಗೆ ಮಿಕ್ಸಿನ ಆಡಿಸೋದಕ್ಕೆ ಸ್ವಲ್ಪ ಭಯ. ಸೊ ಹಾಗಾಗಿ ನಮ್ಮನೆಯವರು ಮಿಕ್ಸಿ ಜಾರ್ ಹೋಗಿದೆ ಅಷ್ಟೇ ಕಣೆ, ಬೇರೆ ತೊಗೋಬೇಡ, ಅದನ್ನೇ ಸರಿ ಮಾಡಿಸ್ಕೊ ಅಂತ ಹೇಳಿದ್ರು ಕೇಳ್ದೇನೆ ಪ್ರೆಸ್ಟೀಜೇ ಬೇಕು ನನಗೆ, ಕಂಪ್ನಿ ಬ್ರ್ಯಾಂಡೇ ಬೇಕು ಅಂತ ಹೇಳಿ ಚೆನ್ನಾಗಿರೋ ಮಿಕ್ಸಿನ ಹಾಕ್ಬಿಟ್ಟು 6,500 ಕೊಟ್ಟು ಇದನ್ನು ತೆಗೆಸ್ಕೊಂಡೆ. ಈ ಮಿಕ್ಸಿ ನೋಡಿದಾಗೆಲ್ಲ ಬೈತಾನೇ ಇರ್ತಾರೆ, ಹಂಗೆ ಹಿಂಗೆ ನೀನು ಇರೋದನ್ನೇ ಯೂಸ್ ಮಾಡಲ್ಲ, ಹೊಸದೇ ಬೇಕು ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು. ಸೊ ಇರಲಿ, ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ, ನಾನೇ ಎಲ್ಲ ಯೂಸ್ ಮಾಡ್ತೀನಿ, ನಾನೇ ತೊಗೊಂಡಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಫಸ್ಟ್ ತಂದಿರೋದು ಚೆನ್ನಾಗೇ ಇತ್ತು, ಅಂದರೆ ಸ್ವಲ್ಪ ಭಯ ಆಗೋದು. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಯಿತು. ಈ ವಾಟರ್ ಬಾಟಲ್ ಏನಿದೆ ಇದ್ರ ಹಿಂದಗಡೆ ಸ್ವಲ್ಪ ಸ್ಪೇಸ್ ಕೊಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಇದ್ರ ಮೇಲೊಂದು ಟವಲೆಲ್ಲ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡಿರ್ತೀನಿ. ಮಿಕ್ಸರ್ ಜಾರನ್ನ ಹಾಗೆ ಈ ಕಾರ್ನರಲ್ಲಿ ಒಂದು ಶೆಲ್ಫ್ ಮಾಡ್ಕೊಂಡಿದ್ದೀನಿ, ಅಲ್ಲಿರ್ತೀನಿ. ಸೊ ಇದಕ್ಕೆ ಜಾಗ ಫಿಕ್ಸ್ ಆಯಿತು. ಆ ನಂತರ ಈಗ ಫ್ರಿಜ್ಜು ಮತ್ತು ಮಿಕ್ಸಿನ ಡೈರೆಕ್ಟಾಗಿ ಕೊಲಿನಲ್ಲೇ ಹಾಕಿ ಕ್ಲೀನ್ ಮಾಡಿಕೊಂಡು ನಂತರ ನಾನಿಲ್ಲಿ ಹಾಗೆ ಹೇಳ್ದಾಗೆ ಲಿಕ್ವಿಡನ್ನು ಹಾಕೋತಾ ಇದ್ದೀನಿ. ಉಪ್ಪು, ಸ್ವಲ್ಪ ಸೋಡಾ ಇದನ್ನೆಲ್ಲ ಹಾಕಿ ಈ ಎಲೆಕ್ಟ್ರಾನಿಕ್ಸ್ ಸ್ವಿಚ್ಚಸ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಜಾಸ್ತಿ ಮುಟ್ಟಿ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕೊಳೆ ಎಲ್ಲ ಹೋಗ್ಬಿಡುತ್ತೆ. ಸೊ ಈ ಒಂದು ಬಟ್ಟೆ ತೊಗೊಂಡು ಇವಾಗ ಎಲ್ಲದನ್ನು ಒರೆಸೋದಕ್ಕೆ ಶುರು ಮಾಡಬೇಕು. ಟೈಲ್ಸ್ ಏನಾದರೂ ಕ್ಲೀನ್ ಮಾಡ್ತಾ ಇದ್ದೀರಾ, ಕರೆ ಇದೆ ಅಂತಂದರೆ ಸ್ವಲ್ಪ ನೀವು ರೆಡ್ ಹಾರ್ಪಿಕ್ ಏನಿರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಟೈಲ್ಸಲ್ಲಿರುವಂತಹ ಕಲೆಗಳು ಹೋಗುತ್ತೆ. ಸೊ ಇದ್ರ ಮೇಲಿರೋಂತಹದ್ದೇನು ಹಾಗೇನು ಜಾಸ್ತಿ ಕಲೆ ಇರಲಿಲ್ಲ. ನಾವು ಮುಟ್ಟಿ ಕೈಗಳಿಂದ ಗಲೀಜಾಗಿರುತ್ತಲ್ವ, ಸೊ ಅದಷ್ಟೇ ಇದನ್ನು ನೀಟಾಗಿ ಉಜ್ಕೋತಾ ಇದ್ದೆ. ಸೊ ಉಜ್ಜೋದಕ್ಕೂ ಸ್ವಲ್ಪ ಭಯ, ನೀರು ಹಾಕಿ ಉಜ್ಜುತ್ತಾ ಇರ್ತೀವಲ್ವ, ಸ್ವಲ್ಪ ಭಯ ಇರುತ್ತೆ ಎಲ್ಲಾದರೂ ಶಾಕ್ ಹೊಡೆದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಆದ್ರೂ ಒಂದು ಬಂಡ ಧೈರ್ಯದ ಮೇಲೆ ಹೆಣ್ಮಕ್ಳು ಇಂಥ ಕೆಲಸಗಳನ್ನ ಮಾಡ್ತಾರೆ. ಅದೇನೋ ಉಜ್ಜಿದ್ದು, ತಿಕ್ಕಿದ್ದು, ತೊಳೆದಿದ್ದು ಅಂತ ಅನ್ನೋ ಥರ ಹೇಳ್ದ ಹೆಣ್ಮಕ್ಳು ಕೂಡ ಅಷ್ಟೇ. ನಾನು ಹಾಗೇ ಎಲ್ಲಾದರೂ ಕಲೆ ಇತ್ತು ಅಂತಂದರೆ ಉಜ್ಜಿ ಒರೆಸ್ತಾ ಇರ್ತೀನಿ. ಶಾಕ್ ಹೊಡೆಯುತ್ತೆ ಅನ್ನೋ ಭಯನೂ ಇರುತ್ತೆ, ಹಂಗೆ ಪಟ್ಟಂತ ಉಜ್ಜಿ ತೆಗೆದುಬಿಡೋಣ ಅನ್ನೋ ಥರ ಹೇಳಿ ಧೈರ್ಯ ಕೂಡ, ಒಂದು ಬಂಡ್ಲ ಧೈರ್ಯ ಕೂಡ ಇರುತ್ತೆ. ಸೊ ನಾನು ಆ ಕ್ಯಾಟಗರಿಗೆ ಸೇರಿರೋವಂಥವಳು. ಸ್ಟಾರ್ಟಿಂಗ್ ಈ ಮನೆಗೆ ಹೊಸ್ದಾಗಿ ಬಂದಾಗ ದೇವ್ರ ಮನೆ ತೊಳೆಯೋದಕ್ಕೆ ಸರ್ಪು, ಸೋಪು, ಹಾರ್ಪಿಕ್ಕು ಎಲ್ಲ ಹಾಕ್ಬಿಟ್ಟು ದೇವ್ರ ಮನೆಯಲ್ಲಿ ಎಲ್ಲ ತೊಳಿತಾ ಇದ್ದೆ. ಹೀಗೆ ಅಲ್ಲೊಂದು ಸ್ವಿಚ್ ಬೋರ್ಡ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ಒಂದ್ಸಲ. ಅದರಲ್ಲಿ ಶಾಕ್ ಹೊಡಿತಾ ಇತ್ತು. ಆಮೇಲೆ ನಮ್ಮ ಮನೆಯವ್ರು ಹೇಳಿದರು, ಅದು ಕರೆಂಟ್ ಜೊತೆಗೆ
ಮಕ್ಕಳಿಗೆಲ್ಲ ಆಟ ಆಡೋದು ಅಂತ ಹೇಳ್ಬಿಟ್ಟು. ಸೊ ಆದರೂ ಒಂದು ಇರುತ್ತಲ್ವ ಚೆನ್ನಾಗಿ ತೊಳಿಬೇಕು ಅಂತ ಹೇಳಿ, ಆ ಒಂದು ಕ್ಯಾಟಗರಿಗೆ ಬರೋವಂಥವಳು ನಾನು. ಸೊ ಇವಾಗ ಎಲ್ಲಾದರೂ ಮರ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು 2 ಸಲ 3 ಸಲ ನೋಡಿ ಯಾವ್ದ್ಯಾವ್ದು ಬಿಟ್ಟಿದ್ದೀನಿ ಅಂತ ಒರೆಸ್ಕೊಂಡು ಬರ್ತಾಯಿದ್ದೆ. ಸೊ ಆ ಹಬ್ಬದಲ್ಲಿ ಗೋಡೆ ಎಲ್ಲ ತೊಳೆದ್ಬಿಟ್ಟಿದ್ದೆ, ಯಾಕಂದರೆ ನನ್ನ ಮಗಳು ಬರೆದಿದ್ಲು ಅಂತ ಹೇಳಿ. ಸೊ ದೇವ್ರ ಮನೆ ಬಾಗಿಲನ್ನು ಕೂಡ ಒರೆಸ್ತಾ ಇದ್ದೀನಿ. ಧೂಳಾಗಿರುತ್ತಲ್ವ, ಪ್ರತಿ ಸಲ ಏನಾದರೂ ಧೂಳಾಗಿದೆ, ಸ್ವಲ್ಪ ಗಲೀಜಾಗಿದೆ ಮುಟ್ಟಿ ಅಂತ ಅನಿಸಿದಾಗ ಒರೆಸ್ಕೊತಾ ಇರ್ತೀನಿ. ಸೊ ಹಬ್ಬಲ್ವ ಹೆಂಗಿದ್ರು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಗೆ ಒರೆಸ್ಕೊಂಡೆ. ನನ್ನ ಮಗಳಿಗೆ ವೀಡಿಯೋ ಮಾಡಿಕೊಡು ಅಂತ ಕೊಟ್ಟರೆ ಅವಳಿಗಿನ್ನ ಚಿಕ್ಕವಳು, ಮಾಡೋದಕ್ಕೆ ಬರಲ್ಲ. ಸೊ ಹಾಗಾಗಿ ನಾನೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಟ್ರೈಪಾಡ್ಗೆ ಹಾಕಿದ್ರೆ ಅದು ಎಷ್ಟೆಷ್ಟು ಸಲ ಹೊತ್ಕೊಂಡು ಓಡಾಡಬೇಕು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಾನು ಯಾವುದನ್ನು ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಬೇಕಾಗಿರುತ್ತೆ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಹಾಗೆ ಕ್ಲೀನ್ ಮಾಡ್ತಾಯಿದ್ದೆ. ರೂಮಲ್ಲಿರೋಂತಹ ಫ್ಯಾನು ಮತ್ತು ಫ್ಯಾನ್ ಒಂದು ಒರೆಸೋದಕ್ಕೆ ನಾನು ಮರ್ತೇ ಹೋಗ್ತಾ ಇರುತ್ತೆ. ಆದರೆ ಈಗ ಒರೆಸ್ಬೇಕು ಅಂದರೂ ಕೂಡ ನನ್ನ ಕೈಯಲ್ಲಿ ಆಗೋದಿಲ್ಲ, ಯಾಕಂದರೆ ಅಷ್ಟು ಹೈಟು ಇಲ್ಲ. ನಮ್ಮ ಮನೆಯವರು ಇದ್ದಾಗ ಹಬ್ಬದಲ್ಲಿ ಒರೆಸಿಸ್ಕೊಂಡಿದ್ದೆ, ಧೂಳೆಲ್ಲ ತೆಗ್ದಿರ್ತೀವಲ್ಲ ಆ ಟೈಮಲ್ಲಿ ಒರೆಸ್ಕೊಟ್ಟಿದ್ರು. ಸೊ ಹಂಗಾಗಿ ಅದಕ್ಕೆ ನಾನೇನು ಮಾಡೋದಕ್ಕೆ ಹೋಗಲಿಲ್ಲ. ಇವಾಗ ಬೀರು ಕೆಲಸ ಶುರು ಆಯಿತು. ಬೀರನ್ನ ಲಕ್ಷ್ಮಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದಕ್ಕೂ ಕೂಡ ಡೈಲಿ ಪೂಜೆ ಮಾಡ್ತೀವಿ. ಆದರೆ ಇಲ್ಲಿ ನಾವು ರೂಮಲ್ಲಿಟ್ಟಿರೋದ್ರಿಂದ ರೂಮಿಗೆ ಪದೇ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಬಂದು ಅಂದರೆ ರೂಮ್ ಒಳಗಡೆ ದೇವ್ರ ಮನೆಯಲ್ಲಿ ಅಂದರೆ ಹಾಲಲ್ಲಿ ಏನಾದರೂ ಇತ್ತು ಅಂತಂದರೆ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲಿರೋದ್ರಲ್ಲಿ ಹಾಲಲ್ಲಿದೆ, ಪೂಜೆ ಮಾಡೋ ಪಕ್ಕದಲ್ಲೇ ಫೋಟೋಸ್ ಎಲ್ಲ ಇದೆ. ಹಾಗೆ ಅದಕ್ಕೂ ಡೈಲಿ ಪೂಜೆ ಮಾಡ್ತೀವಿ. ಇಲ್ಲಿ ನಾನು ಈ ರೀತಿಯಾಗಿ ಹಬ್ಬದ ಟೈಮಲ್ಲಿ ನೀಟಾಗಿ ಇದನ್ನೆಲ್ಲ ಒರೆಸಿ ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೋತೀನಿ. ಆದರೂ ಕೂಡ ನಾವು ದುಡ್ದಿದ್ದಾಗಲಿ ನಾವು ಸಂಪಾದನೆ ಮಾಡಿರೋದಾಗಲಿ ಎಲ್ಲದನ್ನು ಇಡೋದು ಇಂಥ ಬೀರುಗಳಲ್ಲೇ ಅಂತ ಅಂದಮೇಲೆ ಇದಕ್ಕೂ ಕೂಡ ನಾವು ಪೂಜೆ ಮಾಡಬೇಕು. ಇದು ಕೂಡ ಒಂದು ರೀತಿಯ ಆಯುಧ ಅಂತಲೇ ಹೇಳಬಹುದು. ಸೊ ಇವಾಗ ನನ್ನ ಮಗಳು ಏನು ಮಾಡಿದ್ದಾಳೆ ಅಂತ ಅಂದರೆ ಐಲೈನರು ಅದರಲ್ಲೆಲ್ಲ ಬರೆದು ಬಿಟ್ಟಿದ್ದಾಳೆ. ಸೊ ಇದೇನಿದು ಕಲೆ ಅಂತ ನೋಡಿದ್ರೆ ಅವಳು ಬರ್ತಿರೋದು. ಹಾಗಾಗಿ ಕೂತ್ಕೊಂಡು ನೀಟಾಗಿ ಅದನ್ನು ಕೂಡ ಉಜ್ಜುತ್ತಾ ಇದ್ದೆ. ಮಕ್ಕಳಿರೋ ಮನೆಯಲ್ಲಿ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಏನಾದರೂ ಒಂದು ಕಿತಾಪತಿಗಳನ್ನ ಮಾಡ್ತಾನೆ ಇರ್ತಾರೆ. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಕ್ಲೀನ್ ಮಾಡಿದ್ದೀನಿ, ಆಗಲೇ ಗೋಡೆಗಳ ಮೇಲೆ ಹಾರ್ಟ್ ಬಿಟ್ಟಿದ್ದಾಳೆ. ಸೊ ಇವಾಗ ವಾಷಿಂಗ್ ಮಿಷಿನ್ ಪ್ರೋಸೆಸ್ಸಿಗೆ ಬಂದಿದ್ದೀವಿ. ಸೊ ಇವಾಗ ನಾನು ಮಿಷಿನ್ನು ಅಂದರೆ ಟಬ್ಬೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಹಾಕಿದ್ದೆ ಅಲ್ವಾ. ಸೊ ನಿಂಬೆಹಣ್ಣೆಲ್ಲ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಕೂಡ ಈ ಹ್ಯಾಕನ್ನು ಫಾಲೋ ಮಾಡಿದೆ, ಗೊತ್ತಿತ್ತು ಹೋಗಲ್ಲ ಅಂತ ಹೇಳಿ, ಆದರೂ ಕೂಡ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಪೇಸ್ಟು ಮತ್ತು ನಿಂಬೆಹಣ್ಣು, ಉಪ್ಪು, ಸಾಲ್ಟು ಇದನ್ನೆಲ್ಲ ಹಾಕಿದ್ದೆ, ನೋಡೋಣ ಯಾವ ರೇಂಜಿಗೆ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟೊಂದೇನು ನೀಟಾಗಿ ಹೋಗಿರಲಿಲ್ಲ. ಟಬ್ ಒಳಗಡೆ ಒಂದು ಕ್ಲೀನಾಗಿತ್ತು ಬಿಟ್ಟರೆ ಈ ಬೆರಟೇನಿರುತ್ತೆ ಅದೆಲ್ಲ ಹೋಗಿರಲಿಲ್ಲ. ಸೊ ಇವಾಗ ಬಂದು ಈ ಒಂದು ಪಾರ್ಟ್ ಏನಿದೆ ಇದು ಕಾಯಿನ್ಸ್ಗಳು ಅಥವಾ ಪಿನ್ನು ಏನಾದರೂ ಇತ್ತು ನಾವು ಹಾಕಿರೋ ಬಟ್ಟೆಗಳಲ್ಲಿ ಅಂತಂದರೆ ಅದು ಇಲ್ಲಿಗೆ ಬಂದು ಸ್ಟೋರ್ ಆಗಿರುತ್ತೆ. ಸದ್ಯದಲ್ಲಿ ನನಗೆ ಯಾವತ್ತೂ ಕೂಡ ಇಲ್ಲಿ ಬಂದು ಸ್ಟೋರ್ ಆಗಿಲ್ಲ, ಎಲ್ಲ ಬೆರಟ್ಗಳಲ್ಲೇ ಸಿಕ್ಕಾಕೊಂಡಿರುತ್ತೆ, ಇಲ್ಲಿ ಬಂದು ಯಾವುದು ಕೂಡ ಸ್ಟೋರ್ ಆಗಿಲ್ಲ. ಸೊ ಇವಾಗ ನಾನು ಆ ಬೆರಟಲ್ಲಿ ನಾನು ಮೊದಲಿಗೆ ಆ ಪೈಪನ್ನು ತೆಗ್ದೆ ಅಲ್ವಾ, ಆ ರೀತಿಯಾಗಿ ತೆಗೆದು ಮುಂದೆ ಒಂದು ಲಿಡ್ ಇರುತ್ತೆ ಅದನ್ನು ಕೂಡ ತೆಗೆದ್ಬಿಟ್ಟು ಈ ರೀತಿಯಾಗಿ ಒಂದು ಪ್ಲೇಟು ಏನಾದ್ರೂ ಇಟ್ಕೊಂಡು ಅದರಲ್ಲಿರುವಂತಹ ನೀರನ್ನೆಲ್ಲ ನಾವು ಅದು ಕೆಳಗಡೆ ತೆಕ್ಕೋಬೇಕಾಗಿರುತ್ತೆ. ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತಂದರೆ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಕ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಓಪನ್ ಮಾಡಿದರೆ ನೀರೆಲ್ಲ ಡೈರೆಕ್ಟಾಗಿ ಬಂದುಬಿಡುತ್ತೆ, ನೋಡ್ತಾ ಇರ್ಬೋದು ಈಗ ಬರುತ್ತೆ. ಸೊ ಜಾಸ್ತಿ ಒಂದೇ ಸಲ ತೆಗೆದ್ರೆ ಬಂದಿದ್ದ ನೀರೆಲ್ಲ ಒಂದೇ ಸಲ ಬಂದರೆ ಮನೆ ಗಲೀಜಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ತೆಗೆದ್ಬಿಟ್ಟು ಆಮೇಲೆ ನಾನು ಈ ರೀತಿಯಾಗಿ ಓಪನ್ ಮಾಡಿದೆ. ಕಡಿಮೆ ಇರುತ್ತೋ ಎಷ್ಟಿರುತ್ತೆ ಅಂತ ನೋಡೋದಕ್ಕೆ ಅಂತ ಹೇಳಿ ಸ್ವಲ್ಪನೇ ಇದ್ದಿತ್ತು. ಸೊ ಹಾಗಾಗಿ ಅದು ಕೂಡ ನೀರು ಖಾಲಿ ಆಯಿತು. ಇವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಏನು ಜಾಸ್ತಿ ಇರುತ್ತೆ ಅಂತಂದರೆ ಬಟ್ಟೆ ಡಸ್ಟ್ ಏನಿರುತ್ತೆ ಅದಿರುತ್ತೆ ಅಷ್ಟೇ, ನೋಡ್ತಾ ಇರ್ಬೋದು. ಅಲ್ಲಿ ಬ್ಲೂ ಕಲರ್ ಬರ್ತೈತೆ ನೋಡಿ, ಆ ಥರ ಇರುತ್ತೆ. ಸೊ ಆ ಥರ ಒಂದು ಗಲೀಜಿರುತ್ತೆ. ಬಿಟ್ಟರೆ ಪಿನ್ನು, ಏರ್ ಪಿನ್ನು ಮತ್ತು ಕ್ಲಿಪ್ಸು, ಚಿಕ್ಕ ಚಿಕ್ಕದೇನಾದರೂ ಪಾರ್ಟ್ ಇತ್ತು ಕಾಯಿನ್ಸ್ ಅಂತಂದರೆ ಅದು ಬರೋದಿಲ್ಲ ಇಲ್ಲಿ. ಅಲ್ಲೇ ಒಂದು ಬೆರಟ್ ಏನಿರುತ್ತಲ್ಲ ಅಲ್ಲಿರುತ್ತೆ. ಸೊ ಹಾಗಾಗಿ ನಾನೇನು ಮಾಡಿಬಿಟ್ಟೆ, ಉಜ್ಜಿದ್ರೆ ಜಾಸ್ತಿ ಬರ್ತಾನೆ ಇತ್ತು, ಅದಕ್ಕೆ ಹೇಗಿದ್ರು ಬಟ್ಟೆಗೆಲ್ಲ ಇದು ಮಾಡಿದ್ದೆ ಅಲ್ವಾ, ಕೂಲಿನೆಲ್ಲ ಹಾಕಿದ್ದೆ ಅಂತ ಹೇಳ್ಬಿಟ್ಟು ನೀಟಾಗಿ ಕೈ ಹಾಕ್ಬಿಟ್ಟು ಬಟ್ಟೆನೆಲ್ಲ ಇದು ಮಾಡಿದೆ. ಚಿಕ್ಕಗೆ ಸ್ವಲ್ಪ ಗ್ಯಾಪ್ಸ್ ಇರುತ್ತಲ್ವ, ಅಲ್ಲೆಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ಬ್ರಷ್ಗೆ ಬಟ್ಟೆ ಸುತ್ತಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಾವು ಯಾವಾಗೆಲ್ಲ ಟಬ್ ಕ್ಲೀನ್ ಮಾಡ್ತೀವಿ ಅವಾಗೆಲ್ಲ ಇದನ್ನು ಕ್ಲೀನ್ ಮಾಡ್ಕೋಬೇಕು. ತುಂಬ ಹಳೆದಾಗಿ ಬಿಡ್ತು ಅಂತಂದರೆ, ಡಸ್ಟೆಲ್ಲ ಜಾಸ್ತಿ ಆಯಿತು ಅಂತಂದರೆ ಗಲೀಜಾಗತ್ತೆ, ಏನಾದ್ರೂ ಕೆಟ್ಟೋಗುತ್ತೆ, ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವೇನು ಅಂತಂದರೆ ಕ್ಲೀನ್ ಮಾಡೋ ಟೈಮಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಯಾರಾದರೂ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ತೀರಾ ಅಂತಂದರೆ ನೀವು ಈ ಒಂದು ಪಾರ್ಟ್ ಏನಿರುತ್ತೆ ಇದನ್ನು ಕ್ಲೀನ್ ಮಾಡೋದು ಇಂಪಾರ್ಟೆಂಟು, ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಮಿಷಿನಲ್ಲೂ ಈ ಒಂದು ಪಾರ್ಟ್ ಇದ್ದೇ ಇರುತ್ತೆ. ಸೊ ಇಲ್ಲ ಅಂತ ಅನ್ನಂಗೇನೂ ಇಲ್ಲ.
ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದೊಂದು ಕಡೆ ಸೈಡಲ್ಲಿ ಇರ್ಬೋದು, ನಮಗೆ ಫ್ರಂಟ್ ಸೈಡಲ್ಲೇ ಇದೆ. ಸೊ ಹಾಗಾಗಿ ನಾನು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಮುಂಚೆ ಯಾರೋ ಎಂಥ ಇದನ್ನು ಸರ್ವಿಸಿಗೆ ಕೊಡೋಕ್ಕೆ ಬಂದಿದ್ರಲ್ಲ, ವಾಷಿಂಗ್ ಮಿಷಿನ್ ಅದನ್ನು ಕನೆಕ್ಷನ್ ಕೊಟ್ಟು ಅವರು ತೋರಿಸ್ಕೊಟ್ಟು ಹೋಗಿದ್ರು. ಇದನ್ನು ಮೇಡಮ್ ನೀವು ಟಬ್ ಕ್ಲೀನ್ ಮಾಡಿದಾಗ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಕ್ಲೀನ್ ಆಯಿತು, ನೋಡ್ತಾ ಇರ್ಬೋದು. ಇವಾಗ ಟಬ್ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿದೆ. ನಾನು ಏನು ನಿಂಬೆಹಣ್ಣು ಹಾಕಿದ್ದೆ, ಪೇಸ್ಟ್ ಹಾಕಿದ್ದೆ, ಅದೆಲ್ಲ ಹೋಗಿದೆ ಅಂತ ಏನೂ ಇಲ್ಲ. ಬೆರಟಲ್ಲೆಲ್ಲ ಕಲೆ ಹಾಗೇ ಇದೆ. ಮತ್ತು ಟಬ್ ಒಳಗಡೆ ಏನಿದೆ ಸ್ಟೀಲ್, ಅದು ಮಾತ್ರ ಫುಲ್ಲು ಶೈನಿಂಗ್ ಆಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ನಾವು ಇವಾಗ ಕೆಳಗಡೆ ಪಾರ್ಟಲ್ಲಿ ತೋರಿಸ್ತೆ ಅಲ್ವಾ ಡಸ್ಟ್ ಕೂತಿರುತ್ತೆ ಅಂತ ಹೇಳಿ, ಅದರಲ್ಲಿ ಒಂದು 10% ಅಷ್ಟು ಡಸ್ಟು ಈ ಬೆರಟ್ಗಳಲ್ಲೂ ಕೂತ್ಕೊಂಡಿರುತ್ತೆ, ಕೊಳೆ ಅದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಮೊದಲು ಒಂದು ಟವಲ್ ಅಥವಾ ಕಾಟನ್ ಬಟ್ಟೆಗಳೇನಿರುತ್ತೆ ಅದರಲ್ಲಿ ಬೆರಟಲ್ಲಿರುವಂತಹ ನೀರೇನಿರುತ್ತೆ ಅದನ್ನೆಲ್ಲ ತೆಗೆದು ಬಿಡಬೇಕು. ತೆಗೆದು ನೀಟಾಗಿ ಒರೆಸ್ಕೋಬೇಕು. ನೋಡಿದ್ರೆ ಇವಾಗ ತೋರಿಸ್ತೀನಿ ನಾನು ನಿಮ್ಗೆ ತೋರಿಸ್ಬೇಕು ಅಂತಲೇ ಸ್ವಲ್ಪ ವೈಟ್ ಇರೋವಂಥ ಈ ಟವಲ್ನ ಇದು ವಾಶ್ ಮಾಡಬೇಕಾಗಿತ್ತು, ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಗಲೀಜು ಆಗೇ ಆಗಿರುತ್ತೆ. ಸೊ ಫೈನಲಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಂದು ಅಡುಗೆ ಮನೆ ಕತೆನೂ ಕೂಡ ಮುಗಿಸ್ದೆ. ಇದು ನನ್ನ ದೀಪಾವಳಿ ಹಬ್ಬದ ಕ್ಲೀನಿಂಗ್ ಪ್ರೊಸೆಸ್ ಆಗಿತ್ತು. ಸೊ ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಬೀಡು ಮತ್ತು ವಾಷಿಂಗ್ ಮಿಷಿನ್ನು, ಫ್ರಿಜ್ಜು, ಮಿಕ್ಸಿ ಮತ್ತು ಒಂದು ಟಿ ವಿ ಇದೆ. ಟಿ ವಿ ನಮ್ಮ ಮನೆಯವ್ರನ್ನೇ ಕ್ಲೀನ್ ಮಾಡು ಅಂತ ಹೇಳ್ಬಿಡ್ತೀನಿ. ಸೊ ಇನ್ನು ಸ್ಪೀಕರೆಲ್ಲ ಇತ್ತು, ಸ್ಪೀಕರು ಮತ್ತು ಗೀಝರು ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮನೆ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಇವಾಗ ಸ್ವಲ್ಪ ಕಜ್ಜಾಯ ಮಾಡಬೇಕು. ನಮ್ಮಮ್ಮ ಸ್ವಲ್ಪ ಪಾಕ ತೆಗೆದು ಕೊಟ್ಟು ಕಳಿಸು ಅಂತ ಹೇಳಿದರು. ಸೊ ಹಾಗಾಗಿ ಬೆಳಗ್ಗೆ ನನ್ನ ತಂಗಿ ಊರಿಗೆ ಹೋಗ್ತಾಳೆ, ಅಲ್ಲಿಗೆ ಅಂತ ಹೇಳಿ ಕೊಟ್ಟು ಕಳಿಸ್ಬೇಕು. ಹಾಗೆ ನಾನು ಸ್ವಲ್ಪ ಮಾಡ್ಕೋತೀನಿ. ನಾನಿವಾಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕಜ್ಜಾಯ ರೆಸಿಪಿನ. ಸೊ ಸೇಮ್ ಪ್ರೊಸೀಜರಲ್ಲೇ ಮಾಡ್ತಾ ಇರೋದು. ಸೊ ಅದನ್ನೇನು ಮತ್ತೆ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದನ್ನು ಒಂದು ಶಾರ್ಟ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು, ಶಾರ್ಟ್ಸಿಗೆ ಹಾಕೋಣ ಅಂತ ಹೇಳಿ ಚಿಕ್ಕದಾಗಿ ಒಂದು ಕ್ಲಿಪ್ಪನ್ನು ತಗೋತೀನಿ. ಸೊ ಇವಾಗ ಕೆಲಸ ಇರೋದು ಅಕ್ಕಿನ ಸ್ವಲ್ಪ ಒಣಗಿಸೋದಕ್ಕೆ ಇಟ್ಟು ಅದನ್ನು ಪುಡಿ ಮಾಡಿ ಆಮೇಲೆ ಅದಕ್ಕೆ ಪಾಕ ಎಲ್ಲ ತೆಗಿಬೇಕು. ಅದಕ್ಕೂ ಮುಂಚೆ ನಾನು ಊಟ ಮಾಡಬೇಕು. ಆಗಲೇ ಒಂದು 3:30-4 ಗಂಟೆ ಆಗಿದೆ ಅನಿಸುತ್ತೆ. ನಾನಿನ್ನು ಊಟ ಮಾಡಿಲ್ಲ. ಸೊ ಇವಾಗ ಊಟ ಮಾಡಿ ರೆಡಿ ಮಾಡ್ಕೋಬೇಕು. ಅಷ್ಟರೊಳಗಡೆ ಅಕ್ಕಿನ ಸ್ವಲ್ಪ ಆರೋದಕ್ಕೆ ಇಡ್ತೀನಿ. ನಾನು ಊಟ ಎಲ್ಲ ಮಾಡೋಷ್ಟರೊಳಗಡೆ ಆರಿಕೊಳ್ಳುತ್ತೆ. ಆಮೇಲೆ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆಲ್ಲ ಸರಿ ಹೋಗಿಬಿಡುತ್ತೆ. ಸೊ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಅಲ್ವಾ. ಬೆಳಗ್ಗೆ ಎದ್ದು ಹಾಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಮನೆಯಲ್ಲಿ ನನ್ನ ಮಗಳು ಸೈಕಲ್ ಎಲ್ಲ ಇದೆ. ಸೊ ಸೈಕಲ್ಲು ಮತ್ತು ಬೈಕಿಗೆಲ್ಲ ಪೂಜೆ ಮಾಡಬೇಕು. ಬೈಕು ನಮ್ಮ ಮನೆಯವರು ಹೊರಗಡೆ ತೊಳಸ್ಕೊಂಡು ಬರ್ತಾರೆ. ಸೈಕಲ್ ಒಂದು ಮನೆಯಲ್ಲೇ ತೊಳೆದು ಪೂಜೆ ಮಾಡಬೇಕು. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗಲ್ಲಿ ಇದನ್ನೆಷ್ಟೆಲ್ಲ ತೋರಿಸಿದ್ದೀನಿ. ಸೊ ಇದನ್ನು ಎಂಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಪೂಜೆ ವ್ಲಾಗ್ ಏನಿರುತ್ತೆ, ದೀಪಾವಳಿ ಹಬ್ಬದ ವ್ಲಾಗು, ಸೊ ಅದನ್ನು ಸಪ್ರೇಟಾಗಿ ಮಾಡ್ತೀನಿ. ಸೊ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಈ ವಿಡಿಯೋನ ನೋಡಿರೋರಿಗೆ ವಾಷಿಂಗ್ ಮಿಷಿನ್ನ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದೆಲ್ಲ ಗೊತ್ತಿರಲ್ವ. ಸೊ ಅದನ್ನೆಲ್ಲ ಡೀಟೇಲಾಗಿ ಹಾಕಿದ್ದೀನಿ. ಹಾಗೆ ಬೆಲ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ಹೋದರೆ ಕೆಲವೊಬ್ಬರು ಪೇಸ್ಟು ಮತ್ತು ಸೋಡಾ ಉಪ್ಪು ಎಲ್ಲ ಹಾಕಿದ್ರೆ ಫುಲ್ ಕ್ಲೀನ್ ಆಗುತ್ತೆ ಅಂತ ಎಲ್ಲ ಹಾಕ್ತಾರೆ. ಸೊ ಆಗಲ್ಲ, ನಾನು ಪ್ರೂಫ್ ಸಮೇತ ತೋರಿಸಿದ್ದೀನಿ. ಸೊ ಅದು ಬಟ್ಟೆಗಳ ಕಲೆ ಏನಿರುತ್ತೆ ಅದು ಕೂತು ಹಾಗೆ ರಬ್ಬರ್ ಮೇಲೆ ಉಳ್ಕೊಂಡ್ಬಿಡುತ್ತೆ. ಫಸ್ಟ್ ಸ್ಟಾರ್ಟಿಂಗು ಕ್ಲೀನ್ ಮಾಡ್ತಾ ಹೋಗುತ್ತೆ. ಆಮೇಲೆ ಹಳೆ ಕಲೆ ಉಟ್ಕೊಂಡು ಬಿಡುತ್ತೆ. ಅದು ಅಂದ್ಕೊಂಡಿರೋ ಥರ ಎಲ್ಲ ಹೋಗೋದಿಲ್ಲ. ಬೇರೆ ಏನಾದ್ರೂ ಲಿಕ್ವಿಡ್ ಇತ್ತು ಅಂತ ಅಂದರೆ ಅದನ್ನು ನೋಡಬೇಕು. ಈ ಹೋಮ್ ಮೇಡ್ ಲಿಕ್ವಿಡ್ಸ್ ಏನಿರುತ್ತೆ ಅದರಲ್ಲಿ ಹೋಗಿಲ್ಲ, ನಾನು ತೋರಿಸಿದ್ದೀನಿ ಪ್ರೂಫ್ ಸಮೇತ. ಹಾಗೆ ಮನೆಯಲ್ಲಿ ನಾವು ಆಯುಧ ಪೂಜೆ ಮಾಡಿದರೆ ಈ ಹಬ್ಬನ ಮನೆಗೆ ಎಲ್ಲದನ್ನು ಕೂಡ ಪೂಜೆ ಮಾಡ್ತಾ ಇರಲಿಲ್ಲ. ಸೊ ಆಯುಧ ಪೂಜೆನ ಮಾಡಿಲ್ಲ. ಹಾಗಾಗಿ ನಾನು ಇವಾಗ ಮನೆಯಲ್ಲಿರುವಂತಹ ಎಲೆಕ್ಟ್ರಿಕಲ್ಸು ಹಾಗೆ ಇವಾಗ ಅಡುಗೆ ಮನೆಯೆಲ್ಲ ಬಳಸೋ ಅಂಥದ್ದು ಚಾಕು ಅದಕ್ಕೆಲ್ಲ ಪೂಜೆ ಮಾಡಬೇಕು ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ನೆಲ ಎಲ್ಲ ಒರೆಸಿ ಪೂಜೆ ಮಾಡೋದು ಅದಷ್ಟು ಬಾಕಿ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಯಾರಿಗೆಲ್ಲ ಇನ್ನು ನಾನು ವಿಡಿಯೋ ತಲುಪಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.